ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಗಿರ್ಮಿಟ್ಟ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಆದ ಗಿರ್ಮಿಟ್ ಮಾಡಲು ಸಾಮಗ್ರಿಗಳು: 1 ಕಪ್ಪು ಚುರುಮುರಿ, ಈರುಳ್ಳಿ, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಟೊಮಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಎಣ್ಣೆ, ಅರಿಶಿನ, ಜೀರಿಗೆ, ಸಾಸಿವೆ, ಉಪ್ಪು, ಹುಣಸೆಹಣ್ಣು, ನೆನೆಸಿರೋದು ಹುಣಸೆಹಣ್ಣು, ಹುರಿಗಡಲೆ ಪೌಡ್ರು ಮತ್ತು ಕಡಲೆ ಬೀಜ. ಮೊದಲಿಗೆ 5 ರಿಂದ 6 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಈ ಥರ ಚಟಪಟ ಅನ್ನಬೇಕು. ಆಮೇಲೆ ಕಡಲೆ ಬೀಜ, ಸ್ವಲ್ಪ ಕ್ರಿಸ್ಪಿಯಾಗಿ ಹುರಿಬೇಕು. ಅದನ್ನು ಸೈಡ್ ಸಪ್ರೇಟ್ ತೆಗೆದಿಟ್ಕೋಬೇಕು. ಕ್ರಿಸ್ಪಿಯಾಗಿ ಹುರಿದ್ಮೇಲೆ ಕಡಲೆ ಬೀಜನ ಸೈಡಿಗೆ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಇವಾಗ ಎತ್ತಿಟ್ಕೊಡೋಣ. ಈರುಳ್ಳಿ, ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ಸ್ವಲ್ಪ ಕರಿಬೇವು, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾಗಂತ ಹುರಿಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ. ನೋಡಿ, ಮೆತ್ತಗಾಗೈತೆ. ಇವಾಗ ಸ್ವಲ್ಪ ನೋಡಿ ಹೆಂಗೆ ಮೆತ್ತಗಾಗೈತಿ. ಟೊಮೊಟೊ ಈ ಥರ ಮೆತ್ತಗಾಗಬೇಕು. ಇವಾಗ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿರ್ತೀವಲ್ವ, ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಚೆನ್ನಾಗಿ ತಯಾರಿಸ್ಬೇಕು. ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದರಲ್ಲೂ ಸ್ವಲ್ಪ ಹಾಕಬೇಕು ಒಗ್ಗರಣೆಗೆ. ಇದು ಒಗ್ಗರಣೆ ರೆಡಿ ಆಯಿತು. ಇವಾಗ ಗಿರ್ಮಿಟ್ಟು ಕಲಸೋದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಈ ತಪ್ಪಲೆ ತಗೊಂಡು ಇದರಲ್ಲಿ ಚುರುಮುರಿನ ಹಾಕ್ಕೋಬೇಕು. ಗಿರ್ಮಿಟ್ಟ ಮಾಡಲು ಯಾವತ್ತು ಈ ಥರ ತಪ್ಪಲೆ ಇದ್ರೇ ಮಾಡೋಕ್ಕಾಗುತ್ತೆ, ಚೆನ್ನಾಗಿ ಬರುತ್ತೆ ಗಿರ್ಮಿಟ್ಟ. ಇವಾಗ ಇದು ಒಗ್ಗರಣೆ ಮಾಡಿರ್ತೀವಲ್ವ, ಇದನ್ನು ಇದರೊಳಗೆ ಹಾಕಬೇಕು. ಹಾಕಿ ಸ್ವಲ್ಪ
ಹುರ್ಗಡ್ಲೆ ಪೌಡ್ರು ಹಾಕಬೇಕು. ಹಾಕಿ ಇವಾಗ ಈ ಥರ ಮಾಡಬೇಕು. ನೋಡಿ ಈ ಥರ ತಿರುಗಿಸ್ಬೇಕು. ಹೀಗೆ ತಿರುಗಿಸಿದ್ರೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ನೋಡಿ ಇವಾಗ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ನಾನು. ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟ ರೆಡಿ. ಇದಕ್ಕೆ ನೋಡಿ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನ ಈ ಥರ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಮೆಣಸಿನ್ಕಾಯಿ ಕರೆದಿಟ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಡಬೇಕು. ಮತ್ತು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಗಿರ್ಮಿಟ್ಟ ರೆಡಿ. ಈ ಥರ ಅಡುಗೆ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.